ಒಂದಿನ ಒಬ್ಬ ರಾಜ ಕುದುರೆ ಮೇಲೆ ಸವಾರಿ ಮಾಡ್ತಾ ಹೋಗ್ಬೇಕಾದ್ರೆ ದಾರಿ ಮಧ್ಯ ಒಬ್ಬ ಸಂತ ಸಿಗ್ತಾನೆ. ಪ್ರಭುಗಳೇ, ಏನಾದ್ರೂ ದಾನ ಮಾಡಿ ಅಂತಾನೆ. ರಾಜಂಗೋ ಈತ ಕೊಡೋ ಮನ್ಸಿಲ್ಲ. ಹಾಗಾಗಿ ಅವನಿಗೆ ಲೇವಡಿ ಮಾಡ್ತಾ, ನನ್ ಬಳಿ ಏನಿದೆಯಪ್ಪ, ಕುದುರೆ ಲದ್ದಿ ಬಿಟ್ರೆ ಏನೂ ಇಲ್ಲ ಅಂತ ಹೇಳ್ತಾನೆ. ಆಗ ಸಂತ ನಗುತ್ತಲೇ, ಅದನ್ನೇ ಕೊಡಿ ಅಂತ ಅದನ್ನ ಇಸ್ಕೊಂಡು, ನೀವು ಇಂದು ಏನ್ ಕೊಡ್ತಿರೋ ನಾಳೆ ಅದೇ ನಿಮ್ಗೆ 1000 ಪಟ್ಟು ಮರಳುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ರಾಜ ಅವನ್ ಮಾತನ್ನ ತಲೆಗೆ ಹಾಕೊಳ್ಳೋದಿಲ್ಲ. ಆದ್ರೆ ಮರುದಿನ ಬೆಳಿಗ್ಗೆ ಎದ್ದು ನೋಡಿದ್ರೆ ಅರಮನೆ ತುಂಬಾ ದುರ್ಗಂಧ, ಎಲ್ಲಾ ಕಡೆ ಕುದುರೆ ಲದ್ದಿದೆ ವಾಸನೆ. ಆಗ ರಾಜಂಗೆ ಸಂತ ಆಡಿದ ಮಾತು ನೆನಪಾಗುತ್ತೆ. ತಕ್ಷಣವೇ ಹೋಗಿ ಅವನ ಹತ್ರ ಕ್ಷಮೆ ಕೇಳ್ತಾನೆ. ಆಗ ಸಂತ, ಇದಕ್ಕೆಲ್ಲ ಪರಿಹಾರ ಒಂದೇ, ನಿನ್ ಬಗ್ಗೆ ಊರಲ್ಲಿ ಅಪಪ್ರಚಾರ ಮಾಡು, ಎಲ್ರೂ ನಿನ್ ಬಗ್ಗೆ ತಪ್ಪಾಗಿ ಮಾತಾಡ್ಕೊಳ್ಳೋ ತರ ಮಾಡು ಅಂತಾನೆ. ರಾಜ ಸೇವಕರನ್ನ ಕರೆಸಿ ಸಂತ ಹೇಳಿದಾಗೆ ಮಾಡಿಸ್ತಾನೆ. ಜನ ರಾಜನ್ ಬಗ್ಗೆ ತಪ್ಪಾಗಿ ಮಾತಾಡ್ಕೊಂಡಷ್ಟು ಇಲ್ಲಿ ದುರ್ಗಂಧ ಕಡಿಮೆ ಆಗ್ತಾ ಹೋಗುತ್ತೆ. ಇದರರ್ಥ ನಮ್ಮ ಹಿಂದಿನ ಕರ್ಮದ ಫಲವನ್ನೇ ನಾವು ಈ ಜೀವನದಲ್ಲಿ ಅನುಭವಿಸ್ತಿರೋದು. ಯಾರಾದ್ರೂ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ಕೋತಿದ್ದಾರೆ ಅಂದ್ರೆ ಅವರು ನಮ್ಮ ಹಿಂದಿನ ಪಾಪನ ತೊಳಿತಿದ್ದಾರೆ ಅಂತ ಅರ್ಥ. ಅದರಿಂದ ನೀವು ಭಯ ಪಡಕ್ ಹೋಗ್ಬೇಡಿ, ಅದು ನಿಮ್ಮ ಶುದ್ಧೀಕರಣದ ಪ್ರಕ್ರಿಯೆ ಅಷ್ಟೇ.